ಹಲೋ ಹಾಲ್ ವೆಲ್ಕಮ್ ಟು ಇಶ್ವಿ ಕುಕ್ಕಿಂಗ್. ಇವತ್ತು ತುಂಬ ಸಾಫ್ಟಾಗಿ ಚಪಾತಿ ಹಿಟ್ಟು ಕಲಿಸೋದು ಮತ್ತು ಮಾಡೋದು ಹೇಗೆ ಅಂತ ಒಂದೆರಡು ಸೀಕ್ರೆಟನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. 1-2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೀಕ್ರೆಟ್ ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆ, ಅರ್ಧ ಲೋಟ ಬೆಚ್ಚಗಿರುವ ಹಾಲು, ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಲು ಮತ್ತು ಸಕ್ಕರೆ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಬೆಳಗ್ಗೆ ಹಿಟ್ಟು ಮಾಡಿ ಸಂಜೆ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ, ತುಂಬ ತೆಳ್ಳಗೆ ಕಲಿಸ್ಕೊಬೇಡಿ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿ. ಚಪಾತಿ ಟೇಸ್ಟ್ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಎತ್ತಿಟ್ಕೊಳ್ತೀನಿ ನಾನು. ಇಲ್ಲಿ ಹಂಚಿಡ್ತಾ ಇದ್ದೀನಿ ನೋಡಿ. ಈಗ 10 ನಿಮಿಷ ಆಗಿದೆ. ತುಂಬ ಸಾಫ್ಟಾಗಿರುತ್ತೆ. ನೀವು ಹಾಲು ಹಾಕಿರೋದ್ರಿಂದ, ಅದು ಬೆಚ್ಚಗಿರೋ ಹಾಲು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನೆಲ್ಲ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಎಲ್ಲ ಉಂಡೆ ಮಾಡಿ ಇಟ್ಕೊತೀನಿ ಬೇಗ ಆಗಲಿ ಅಂತ. ಇಲ್ಲಿ ಹಂಚು ಕೂಡ ಇಟ್ಟಿದ್ದೀನಿ ಒಂದು ಕಡೆ. ನೋಡೋಣ. ನೋಡಿ, ನಾನು ಯಾವುದೇ ಥರ ಫೋಲ್ಡ್ ಮಾಡೇ ಆಗಲಿ, ಆಯಿಲ್ ಹಾಕಿ ಫೋಲ್ಡ್ ಮಾಡೋದಾಗಲಿ, ಆ ಥರ ಯಾವ ಥರನೂ ಮಾಡ್ತಾಯಿಲ್ಲ. ಜಸ್ಟ್ ನಾರ್ಮಲ್ ಲಟ್ಟಿಸ್ಕೊತಾ ಇದ್ದೀನಿ ಅಷ್ಟೇ. ಆದಷ್ಟು ತುಂಬ ತೆಳ್ಳಗೆಲ್ಲ ಲಟ್ಟಿಸ್ಕೋಬೇಡಿ, ಮೀಡಿಯಮಾಗಿ ಲಟ್ಟಿಸ್ಕೊಳ್ಳಿ. ಇಲ್ಲಿ ಹಂಚು ಕೂಡ ಕಾದಿದೆ ನೋಡಿ. 2 ಕಡೆನೂ ಬೇಯಿಸ್ಕೊಂಡು ಆಮೇಲೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬೇಕಿರೋ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಬೇಕಿರೋ ತುಪ್ಪ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಿದೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಮಾತ್ರ. ಮಾಡೋದಕ್ಕೆ ತಿನ್ನೋದಕ್ಕೆ ಕೂಡ ಅಷ್ಟೇ ಯಾವುದೇ ಥರ ಗಟ್ಟಿ ಅಂತ ಫೀಲೆಲ್ಲ ಆಗೋದಿಲ್ಲ. ಆಯಿಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ನಾನು 1-2 ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಯಾವುದೇ ಥರ ಏನು ಫೋಲ್ಡೆಲ್ಲ ಮಾಡಿಲ್ಲ, ನಾರ್ಮಲಾಗಿ ಉಬ್ಬು ಬರ್ತಿದೆ. ನೀವು ನೋಡ್ತಿರ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಈ ಟಿಪ್ಸ್ನ. ಸಕ್ಕರೆ ಮತ್ತು ಆಯಿಲ್ ಹಾಕಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.